ನನ್ನ ಹೆಸರು ಲಕ್ಷ್ಮೀಕಾಂತ್ ಗೌಡ ಅಂತ. ನಾನು ಕೆಂಗೇರಿಯಿಂದ ಬರ್ತಾಯಿದ್ದೀನಿ. ಸುಮಾರು ನಾನೊಂದು 6 ವರ್ಷದಿಂದ ಬರ್ತಾಯಿದ್ದೀನಿ ಟೆಂಪಲ್ಗೆ. ತುಂಬ ಪವರ್ಫುಲ್ ಇದೆ. ಯಾಕಂದರೆ ನಾವು ಇಲ್ಲಿ ಗುಂಡಪ್ಪನ ಕೇಳ್ತಾನೆ ಇರ್ತೀವಿ. ಅವರು ಕೊಟ್ಟಿದ್ದ ರಿಸಲ್ಟ್ ಯಾವತ್ತೂ ಫೇಲ್ ಅನ್ನೋ ಮಾತೇ ಇಲ್ಲ. ಅವ್ರೇನು ಆಗುತ್ತೆ ಅಂದರೆ ಆಗುತ್ತೆ ಅಂತ ಕೊಡ್ತಾರೆ, ಆಗಲ್ಲ ಅಂದರೆ ಆಗಲ್ಲ ಅಂತ ಕೊಡ್ತಾರೆ. ಆದ್ದರಿಂದ ಈ ದೇವಸ್ಥಾನದ್ದು ಶಕ್ತಿ ನನಗೂ ಗೊತ್ತಿರಲಿಲ್ಲ. ನಾನು ಇದೇ ಥರ ಯೂಟ್ಯೂಬಲ್ಲಿ ನೋಡೇ ಫಸ್ಟ್ ಇಲ್ಲಿ ಬಂದಿದ್ದು. 6 ಇಯರ್ಸ್ ಬ್ಯಾಕು ನಾನು ಯೂಟ್ಯೂಬಲ್ಲಿ ನೋಡೇ ಬಂದಿದ್ದು ಇಲ್ಲಿಗೆ ಟೆಂಪಲ್ ಹುಡಿಕೊಂಡು. ನಾನು ಗೂಗಲಲ್ಲಿ ನೋಡಿಕೊಂಡೇ ಬಂದೆ ಫಸ್ಟು. ನಾನು ಈ ಕೊರೋನಾ ಬಂದಾಗೂ ಅಷ್ಟೇ, ಕೊರೋನಾದಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದ್ರೂ ಇದೇ ಕಿಟಕಿಯಿಂದ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಿದ್ದೆ. ಅಷ್ಟು ನಾನು ಭಕ್ತ. ಪ್ರತಿ ಶನಿವಾರ ಬರ್ತೀನಿ, ನಂಗೆ ಟೈಮ್ ಆದಾಗೆಲ್ಲ ಬರ್ತಾಯಿರ್ತೀನಿ. ಓಕೆ, ಆದರೆ ನನಗಿಲ್ಲಿ ತುಂಬ ಒಳ್ಳೆಯದಾಗಿದೆ. ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ. ಓಕೆನಾ. ಎಲ್ಲ ನನ್ನ ಕೆಲಸ ಕಾರ್ಯಗಳಲ್ಲಾಗಲಿ ಯಾವುದ್ರೊಳಗಾಗಲಿ ಎಲ್ಲದ್ರೊಳಗೂ ಯಶಸ್ಸಿದೆ. ಓಕೆನಾ. ಎಲ್ಲ ನಂಬಿದ್ರೆ ಕೈ ಬಿಡಲ್ಲ. ಪಂಚಮುಖಿ ಆಂಜನೇಯ ಅಂದರೆ ತುಂಬ ವಿಶೇಷ. ಸೊ ನಾನು 15 ವರ್ಷದಿಂದ ಬರ್ತಾಯಿದ್ದೀನಿ. ತುಂಬ ಒಳ್ಳೆಯದಾಗಿದೆ. ಪ್ರತಿ ಶನಿವಾರವೂ ಜನಸಂಖ್ಯೆ ಜಾಸ್ತಿ ಇರುತ್ತೆ ಇಲ್ಲಿ. ತುಂಬ ನೀವು ಅಂದ್ಕೊಂಡಿರೋದು ಒಳ್ಳೆಯದಾಗುತ್ತೆ. ಸುದರ್ಶನ ಚಕ್ರ ಅದು ನೀವು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ನಿಮಗೆ ನಿಮ್ಮ ಪ್ರಕಾರ ಅದು ತಿರುಗುತ್ತೆ. ಸೊ ಅದೊಂದು ವಿಶೇಷತೆ ಇಲ್ಲಿ. ಸೊ ಅದನ್ನು ನೀವು ಏನು ಅರ್ಸ್ಕೊಂಡಿರ್ತೀರೋ ಅದು ವಾರಕ್ಕೊಂದ್ಸಲಿ ಬಂದು ಮಾಡಿದ್ರೆ ಭಾರಿ ಒಳ್ಳೆಯದು. ಅಂದ್ಕೊಂಡಿರೋದು ಆಗಿದೆ. ಅದಕ್ಕೆ ನಾವು ಪ್ರತಿ ವಾರವೂ 3 ದಿನ ಬರ್ತೀವಿ. ಶನಿವಾರ ಮತ್ತು ಬುಧವಾರ, ಸೋಮವಾರ 3 ದಿನವೂ ಇರ್ತೀವಿ. ದೇವ್ರದ್ದು ಇಚ್ಛೆ ಇಲ್ಲಿ ಪವಾಡ ಇರೋದಕ್ಕೆ ಇಷ್ಟು ಜನ ಬರ್ತಾ ಇರೋದು. ಸುತ್ತಮುತ್ತ ಇದರಲ್ಲಿ ಪಂಚಮುಖಿ ಆಂಜನೇಯ ತುಂಬ ವಿಶೇಷ.